ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಂದ್ರೆ ನಿನಗೆ ಸಖಿ ಬಾರಿ ಅಂದ್ರೆ ಏನು ಅಂತ ಗೊತ್ತಾಗೋಯ್ತಾ? ಓಹೋ, ಅದೇನು ದೊಡ್ಡ ರಾಕೆಟ್ ಸೈನ್ಸ್ ಗೊತ್ತಾಗದೆ ಇರೋದಕ್ಕೆ. ಅದು ನಿನಗೆ ಗೊತ್ತಾಗಿದ್ದಿದ್ರೆ ಇಷ್ಟೊತ್ತು ಕಾಯ್ತಾ ಇದ್ಯಾ? ನೀನು ಯಾವಾಗಲೂ ಹೇಳ್ಬಿಡ್ತಾ ಇದ್ದೆ. ಎಲ್ಲಾನು ಗೊತ್ತಾಗಿದ ತಕ್ಷಣನೇ ಹೇಳಬೇಕು ಅಂತ ಏನಿಲ್ವಲ್ಲ, ಯಾವುದೇ ಆದರೂ ಹೇಳೋ ಟೈಮಲ್ಲೇ ಹೇಳಬೇಕು. ಅದಕ್ಕೆ ಟೈಮ್ ಬರಲಿ ಅಂತ ಕಾಯ್ತಾ ಇದ್ದೆ. ಹಾಗಿದ್ರೆ ಸಖಿ ಬಾರಿದ ಅರ್ಥ ಗೊತ್ತಾ ನಿನಗೆ? ಅದೇನು ಅಂತ ಹೇಳಿ ನೋಡೋಣ. ಗೊತ್ತು, ನಾನು ನಿನಗೇನಾಗಬೇಕೋ ಅದೇ. ಆಹಾ, ನನ್ನ ಮಾತು ನನಗೆ ತಿರುಗಿಸಿ ಹೇಳ್ತಾ ಇದ್ಯಾ? ನೋಡು, ಒಂದು ನಿನ್ಗೆ ಅರ್ಥ ಗೊತ್ತಿದ್ರೆ ಅರ್ಥ ಏನು ಅಂತ ಹೇಳು. ಇಲ್ಲ ಅಂದ್ರೆ ನನ್ಗೆ ಅರ್ಥ ಗೊತ್ತಿಲ್ಲ, ಡೌ ಮಾಡ್ತಾ ಇದ್ದೆ, ಸೋತೆ ಅಂತ ಒಪ್ಕೋ. ನಾನು ಸೋತಿಲ್ಲ. ಖಂಡಿತ ಸೋತಿದ್ಯಾ. ನಿನ್ಗೆ ಇನ್ನೂ ಅದ್ರ ಮೀನಿಂಗ್ ಗೊತ್ತಿಲ್ಲ. ಗೊತ್ತಿದ್ರೆ ಹೇಳ್ದೆ ಇರ್ತಿದ್ಯಾ? ಸಖಿ ಭಾರ್ಯ ಏನು ಗೊತ್ತಾ ಅಮಲ್ ಬೇಬಿ, ತುಂಬ ಜನ ಮೊದಲೇ ಫ್ರೆಂಡ್ಸ್ ಆಗಿರ್ತಾರೆ, ಆಮೇಲೆ ಲವ್ ಮಾಡಿ ಮದುವೆ ಆಗ್ತಾರೆ. ಎಷ್ಟೋ ಜನರಿಗೆ ಅವ್ರ ಫ್ರೆಂಡೇ ಹೆಂಡತಿ ಆಗಿರ್ತಾಳೆ, ಹೆಂಡ್ತಿನೇ ಫ್ರೆಂಡ್ ಆಗಿರ್ತಾಳೆ. ನನ್ನ ಪ್ರಕಾರ ಅದು ತುಂಬ ಮುಖ್ಯ. ಮದುವೆ ಆಗೋದು ಯಾಕೆ ಹೇಳು? ಸಹಜೀವನಕ್ಕೆ ಏನೇ ಆದರೂ ಒಬ್ರಿಗೊಬ್ರು ಇರಬೇಕು ಅನ್ನೋಂಥ ಕಾರಣಕ್ಕೆ. ಹೀಗಿರುವಾಗ ಹೆಂಡತಿಲೇ ಫ್ರೆಂಡ್ ಸಿಕ್ಬಿಟ್ರೆ, ಗಂಡನಲ್ಲೇ ಫ್ರೆಂಡ್ ಸಿಕ್ಬಿಟ್ರೆ ಇನ್ನೇನು ಬೇಕು ಹೇಳು? ಪ್ರಪಂಚನೇ ಗೆಲ್ಬೋದು. ಒಳ್ಳೆ ಕತೆ ಆಯ್ತಲ್ಲ ನಿಂದು. ಸುಮ್ಮನೆ ಕನ್ಫ್ಯೂಸ್ ಮಾಡ್ತಾ ಇದ್ಯಾ. ಸಖಿ ಬಾರಿದ ಅರ್ಥ ಹೇಳು ಸಾಕು. ಸಖಿ ಭಾರ್ಯ ಅಂದ್ರೆ ಹೆಂಡತಿನೇ ಫ್ರೆಂಡ್, ಫ್ರೆಂಡೇ ಹೆಂಡತಿ ಅಂತ. ಬೆಳಕಿನ ಕವಿತೆ ಬೆಳಗಿಗೆ ಸೋತೆ, ಬೆಳದಿಂಗಳೇ ಮೆರವಣಿಗೆ, ಹೀಗೆ ತಾನೇ ಪ್ರೇಮ ಸೆಳೆಯುವ ಗಳಿಗೆ. ಬೆಳಕಿನ ಕವಿತೆ ಬೆರಗಿಗೆ ಸೋತೆ, ಬೆಳದಿಂಗಳೇ ಮೆರವಣಿಗೆ, ಬಿಸಿಲಿಗೆ ಅಂಗಿ ತೊಡಿಸಿದ ರೀತಿ, ಹಗಲಿಗಳು ನನ್ನೊಳಗೆ. ಹತ್ತಿಯಂತೆ ಇವಳು ಈ ಮುದ್ದಾದ ಬೆಂಕಿನ ಗಂಟಾಕಿದಂತ ಶಿವ ಯಾರೋ. ಆದರೆ ನನಗೆ ವಾಸ್ತವ ಏನು ಅಂತ ಗೊತ್ತಿದೆ ಅಮೂಲ್ ಬೇಬಿ. ನಾವಿಬ್ರು ಪ್ರಪಂಚದ ಕಣ್ಣಿಗೆ ಮಾತ್ರ ಗಂಡ ಹೆಂಡತಿ. ಆದ್ರೆ ನೀನು ನನ್ನನ್ನು ಹೆಂಡತಿಯಾಗಿ ಇನ್ನೂ ಒಪ್ಕೊಂಡಿಲ್ಲ. ನೀನು ಖಂಡಿತ ನನ್ನನ್ನು ಒಳ್ಳೆ ಫ್ರೆಂಡಾಗಿ ಒಪ್ಕೊಂಡಿದ್ಯಾ. ಆ ಸ್ಥಾನನೇ ದೊಡ್ಡದು. ನನ್ನನ್ನು ಸಖಿ ಭಾರ್ಯ ಅಂತ ಕರೆದಿಯಲ್ಲ, ನನಗಷ್ಟು ಸಾಕು. ಯಾವಾಗಲೂ ನಾನು ನಿನ್ನ ಸಖಿ ಭಾರ್ಯ ಆಗಿರೋದಕ್ಕೆ ಇಷ್ಟಪಡ್ತೀನಿ. ಡಾರ್ಲಿಂಗೋ, ಪಾಪ ಕಾರ್ತಿಕ್ ಹೆಸರು ನೀಟಾಗಿ ವಾಶೌಟ್ ಆಗಿದೆ. ಅತ್ತೆ ಮಾವ ತುಂಬ ಬೇಜಾರಲ್ಲಿದ್ದಾರೆ. ದಿಸ್ ಈಸ್ ದಿ ರೈಟ್ ಟೈಮ್ ಆಫೀಸ್ಗೆ ಮತ್ತೆ ರೀ ಎಂಟ್ರಿ ಕೊಡೋಕ್ಕೆ. ಸುಹಾಸ್, ಆ ಆಫೀಸ್ ಕತೆ ಬಿಡು. ಆಫೀಸಿಗೆ ಇವತ್ತಲ್ಲ ನಾಳೆ ಮತ್ತೆ ಎಂಟ್ರಿ ಕೊಡ್ಬೋದು. ಅದು ಯಾವತ್ತಿದ್ರೂ ನಮ್ಮದೇನೆ. ಸದ್ಯಕ್ಕೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಅದಲ್ಲ. ಮನೆಗೀಗ ಬೆಂಕಿ ಬಿದ್ದಿದೆ, ಅದನ್ನು ಆರ್ದಿರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು. ಇದರಲ್ಲಿ ನಿಂದೇನಾದರೂ ಕೈವಾಡ ಇದೆಯಾ ಡಾರ್ಲಿಂಗು? ನೋಯಾ, ಏನಾದರೂ ಇದ್ದಿದ್ರೆ ಹೇಳ್ತಿದ್ದೆ ತಾನೇ. ನಾನೇನು ಮಾಡ್ದೇನೆ ನನಗೆ ಹೇಗೆ ಬೇಕೋ ಎಲ್ಲ ಹಾಗೆ ಆಗಿದೆ. ಆ್ಯಂಡ್ ದ್ಯಾಟ್ಸ್ ಅ ಗುಡ್ ಸೈನ್. ಹಾಗಾದರೆ ಸತ್ಯ ಎಕ್ಸಿಟ್ಗೆ ಇದು ಕರೆಕ್ಟ್ ಪ್ಲಾಟ್ ಅಂತೀಯ ಡಾರ್ಲಿಂಗು? ಆಫ್ಕೋರ್ಸ್ ಸುಹಾಸ್. ಒಂದು ಕಡೆ ಮಹತಿ ಉರುಳಿಸಿರೋ ದಾಳ, ಇನ್ನೊಂದು ಕಡೆ ಕಾರ್ತಿಕ್ನ ಈ ಪರಿಸ್ಥಿತಿಗೆ ಸತ್ಯನೇ ಕಾರಣ ಅನ್ನೋ ಎಮೋಷ್ನಲ್ ಆ್ಯಂಗರ್.
ಇದೆರಡನ್ನೂ ಕಂಬೈನ್ ಮಾಡಿದ್ರೆ ನಮ್ಮಮ್ಮ ಆ ಸತ್ಯನ ಈ ಮನೆಯಿಂದ ಹೊರಗಡೆ ಹಾಕೋದು ಗ್ಯಾರಂಟಿ. ಸೂಪರ್ ಡಾರ್ಲಿಂಗ್, ಸೂಪರ್. ಆನಂದ, ಪರಮಾನಂದ. ಜಾನಕಿ, ನಮ್ಮ ಕಪಿ ಸೈನ್ಯ ಎಲ್ಲ ಆರಾಮ? ನೀನು ಹೇಗಿದೆಯೇ? ನಾನು ಚೆನ್ನಾಗಿದ್ದೀನಿ ಅತ್ತೆ, ಇಲ್ಲೇನೂ ತೊಂದರೆ ಇಲ್ಲ. ನೀವು ಹೇಗಿದ್ದೀರಿ? ಅಲ್ಲೇನು ನಡೀತಿದೆ? ಅದನ್ನು ಯಾವ ಬಾಯಿಲಿ ಹೇಳಲೆ? ನೀನು ನನ್ನ ಜೊತೆ ಬರಬೇಕಾಗಿತ್ತು. ನೋಡಿದರೆ ಕಣ್ಣು ತುಂಬಿ ಬಂದಿರೋದು. ನಿನ್ನ ಮಗಳು ಮಾಡೋ ಕೆಲಸಗಳು ನೋಡಿದ್ರೆ ಅವಳು ಹೆತ್ತಿದ್ದಕ್ಕೂ ಸಾರ್ಥಕ ಅಂತ ಅನ್ಕೋತಾ ಇದ್ದೆ ಕಣೆ. ಹೌದಾ? ಅಂಥದ್ದೇನು ನಡೀತಿದೆ ಅತ್ತೆ? ಅಯ್ಯೋ, ಆ ಚಂದ ಏನು ಕೇಳ್ತೀಯ? ನಿನ್ನ ಮಗಳು ಮಾಡದೇ ಇರೋ ಕೆಲಸನೇ ಇಲ್ಲ ಕಣೆ. ಪಾತ್ರೆ ತೊಳಿತಾಳೆ, ಬಟ್ಟೆ ಒಗಿತಾಳೆ, ಕಸ ಹೊಡಿತಾಳೆ, ಕೊಟ್ಟಿಗೆ ಗುಡಿಸ್ತಾಳೆ, ಆಮೇಲೆ ಹಸು ಸಗಣಿ ಬಾಚ್ತಾಳೆ ಕಡೆ. ಎಲ್ಲ ಸೇರಿಕೊಂಡು ಚೆನ್ನಾಗಿ ಬೆಣ್ಣೆತ್ತಾ ಇದ್ದಾರೆ. ಅಂದರೆ ಏನು ಅರ್ಥ ಅತ್ತೆ ಇದು? ಮತ್ತೆ ದಿವ್ಯ ನಾನು ದೊಡ್ಡ ಶ್ರೀಮಂತಲು, ಕೈಗೊಬ್ಬ ಕಾಳ್ಗೊಬ್ಬ ಆಳಿದ್ದಾರೆ ಅಂತ ಹೇಳ್ತಿದ್ಲು. ಅಂದರೆ ಅದೆಲ್ಲ ಸುಳ್ಳ? ಅಯ್ಯೋ ಇಲ್ಲ ಜಾನಕಿ, ಅವಳು ಶ್ರೀಮಂತನ ಮನೆ ಸೊಸೆ ಅನ್ನೋದೇನೋ ನಿಜ. ಆದರೆ ಬಾಲ ಅಪ್ಪ ಇದ್ದಾನಲ್ಲ, ಅವನು ದೊಡ್ಡ ಶ್ರೀಮಂತ ಅಂತೆ. ಅವನು ಬೇರೆ ಬೇರೆ ದೇಶದಲ್ಲಿ ಇರ್ತಾನಂತೆ ಕಣೆ, ಒಂದೇ ಕಡೆ ಇರಲ್ವಂತೆ. ಇವರು ಓಡ್ ಹೋಗಿ ಮದುವೆ ಆಗಿರೋದು ಅವನಿಗಿಷ್ಟ ಇಲ್ವಂತೆ, ಅದಕ್ಕೆ ಮನೆಗೆ ಸೇರಿಸಿಲ್ಲ. ಕೆಟ್ಟ ಕೋಪಿಷ್ಟ ಬೇರೆ ಅಂತೆ. ಸರಿಯಾಗಿರೋದೇ ಮಾಡಿದ್ದಾರೆ ಬಿಡಿ. ಅಯ್ಯೋ ಜಾನಕಿ, ಬಾಲನಪ್ಪ ಅವರಪ್ಪನಿಗೆ ಹೆದರ್ಕೊಳ್ಳೋದಂತೆ. ಅದಕ್ಕೆ ಇವರಿಬ್ರು ಹಳ್ಳಿಲಿರೋ ಅವ್ರ ತಾತನ ಮನೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಅವ್ರ ತಾತನ ಮೆಚ್ಚಿಸಿ ಅವ್ರ ಅಪ್ಪನ ಮನೆ ಸೇರ್ಕೊಳ್ಳೋಣ ಅಂತ ಈ ಬಾಲ ಪ್ಲ್ಯಾನ್ ಮಾಡಿದ್ದಾನಂತೆ. ಅದಕ್ಕೆ ದಿವ್ಯನೇ ಇಲ್ಲಿ ಕರ್ಕೊಂಡ್ಬಂದಿರೋದು. ಇದೇನತ್ತೆ ಇದು? ಇವ್ರ ಕತೆ ಒಳ್ಳೆ ಸಿನಿಮಾ ಕತೆ ಇದ್ದಾಗಿದೆಯಲ್ಲ. ನನಗೂ ಮೊದಲು ಹಾಗೆ ಅನ್ನಿಸ್ತು ಜಾನಕಿ. ಬಾಲನ್ಗಿರೋ ಆಸ್ತಿಗೆ ಊರೂರೇ ಕೊಂಡ್ಕೋಬೋದಂತೆ. ಅಷ್ಟು ದೊಡ್ಡ ಶ್ರೀಮಂತ. ಆದರೆ ನಮ್ಮ ದಿವ್ಯನ ಕಟ್ಕೊಂಡು ಪಾಪ ಬಾಲ ಅಬ್ಬೆ ಪಾರಿಯಾಗಿ ಹೋಗಿದ್ದಾನೆ. ಆ ದಿವ್ಯನ್ ನಂಬಿದ್ರೆ ಯಾರಿಗೆ ತಾನೇ ಒಳ್ಳೇದಾಗುತ್ತೆ ಬಿಡಿ ಅತ್ತೆ. ಪಾಪ ದಿವ್ಯನ ಇಲ್ಲಿ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಜಾನಕಿ. ಆದರೆ ಅವಳು ನಮಗೆ ಕೊಟ್ಟಿರೋ ಕಾಟಕ್ಕೆ ಆ ಭಗವಂತನೇ ಸರಿಯಾದ ಶಿಕ್ಷೆ ಕೊಟ್ಟಿದ್ದಾನೆ, ಅನುಭವಿಸ್ಲಿ ಅಂತ ಅನಿಸುತ್ತೆ. ಇರಲಿ ಬಿಡಿ ಅತ್ತೆ, ಮಾಡಿದ್ದುಣ್ಣೋ ಮಾರಾಯ ಅಂತ ಗಾದೆನೇ ಇದೆಯಲ್ಲ, ಅವಳು ಕರ್ಮ ಅವಳು ಅನುಭವಿಸ್ತಾಳೆ. ಯಾವಾಗಲೂ ಹೀಗೆ ಮೈ ಬಗ್ಗಿಸ್ಕೊಂಡು ಕೆಲಸ ಮಾಡೋ ಥರ ಆಗಲಿ. ಅದೇನು ಅಪರಾಧ ಅಲ್ವಲ್ಲ? ಇಲ್ಲಂತೂ ಬುದ್ಧಿ ಕಲೀಲಿಲ್ಲ ಅವಳು, ಅಲ್ಲಾದರೂ ಕಲೀಲಿ. ಆದರೂ ನಮ್ಮ ದಿವ್ಯ ತುಂಬ ಬದಲಾಗಿದ್ದಾಳೆ ಕಣೆ. ಅವಳ ವಿಷಯ ಬಿಡಿ ಅತ್ತೆ ನೀವು. ಈಗ ನೀವು ಯಾವಾಗ ಊರಿಗೆ ಬರ್ತೀರಾ ಹೇಳಿ? ಅಯ್ಯೋ ಬೇಗ ಬರ್ತೀನಿ ಕಣೆ, ಕೆಲಸ ಎಲ್ಲ ಮುಗೀತು. ಇಲ್ಲಿ ತಿಳ್ಕೊಳ್ಳೋದೇನೂ ಇಲ್ಲ. ಇನ್ನೊಂದು 2 ದಿನದಲ್ಲಿ ಬಂದ್ಬಿಡ್ತೀನಿ. ಸರಿ ಅತ್ತೆ, ಬೇಗ ಬಂದ್ಬಿಡಿ. ಹುಷಾರು. ಇವಳು ಊರು ಬಿಟ್ಟು ಬಂದಿರೋ ಮುದುಕಿ ಥರ ಇಲ್ಲ, ಏನೋ ನಡೆಸ್ತಾ ಇದ್ದಾಳೆ. ಮೊಬೈಲೆಲ್ಲ ಇಟ್ಕೊಂಡಿದ್ದಾಳೆ ಅಂದರೆ ಏನೋ ಇದೆ. ಯಾರಿರ್ಬೋದು ಇವಳು? ಹಲೋ ಮಿಸ್ಟರ್ ಕಾರ್ತಿಕ್. ಯಾರು ಅಂತ ಗೊತ್ತಾಯ್ತಾ? ನಿಮಗೆ ಹೇಗೆ ನನ್ನ ನಂಬರ್ ಸಿಕ್ತು? ಯಾಕೆ ಫೋನ್ ಮಾಡಿದ್ದೀರಾ? ವಾವ್, ಎಕ್ಸಲೆಂಟ್.
ನನ್ನ ವಾಯ್ಸ್ನ ನೆನ್ಪಿಟ್ಕೊಂಡಿದ್ದೀರಾ? ಐ ಲೈಕ್ ಇಟ್. ನೀವು ಮಾಡಿರೋದು ಮರೆಯೋಂಥ ಕೆಲಸನ. ನಿಮ್ಮ ಜೊತೆ ಮಾತಾಡಕ್ಕೆ ನನಗೆ ಇಷ್ಟ ಇಲ್ಲ. ನಿಮ್ಮ ಹತ್ರ ಮಾತಾಡಬೇಕು ಅಂತ ಇಷ್ಟು ಆಸೆಯಿಂದ ಫೋನ್ ಮಾಡಿದ್ರೆ ಈ ರೀತಿ ಹೇಳ್ತಿದ್ದೀರಲ್ಲ ನೀವು. ನಿಮ್ಮ ಜೊತೆ ಒಂದ್ಸತಿ ಮಾತಾಡಿದ್ದಕ್ಕೆ ನನ್ನ ಈ ಪರಿಸ್ಥಿತಿಗೆ ತಂದಿಟ್ಟಿದ್ದೀರಾ. ನಿಮ್ಮ ಜೊತೆ ಇನ್ನೊಂದ್ಸತಿ ಮಾತಾಡೋಕ್ಕೆ ನನಗೆ ಧೈರ್ಯನೂ ಇಲ್ಲ, ತಾಳ್ಮೆನೂ ಇಲ್ಲ. ಕಮಾನ್ ಕಾರ್ತಿಕ್, ಇಷ್ಟಕ್ಕೆ ಅಪ್ಸೆಟ್ ಆದರೆ ಹೇಗೆ? ನಾನು ನೀವು ಸೇರಿ ಮಾಡೋ ಕೆಲಸ ಇನ್ನೂ ತುಂಬ ಇದೆ. ಪ್ಲೀಸ್, ನಿಮ್ಮ ಹುಡುಗಾಟಕ್ಕೆ ನನ್ನ ಬಲಿ ಮಾಡಬೇಡಿ. ಅಷ್ಟಕ್ಕೂ ನಾನು ಏನು ತಪ್ಪು ಮಾಡಿದೆ ಅಂತ ನನ್ನ ಮೇಲೆ ಇಂಥ ಆರೋಪ ಹೊರಿಸಿದ್ದೀರಾ? ವಿಷಯ ಇಲ್ಲದೆ ಮಾಡ್ಬೇಕಾ ಏನೂ ಮಾಡೋದಿಲ್ಲ. ಅಷ್ಟಕ್ಕೂ ನೀವು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ? ಒಳ್ಳೆಯವರು ನೊಂದ್ಕೋಬಾರ್ದು ಕಾರ್ತಿಕ್, ನನಗೆ ಒಳ್ಳೇದಾಗಲ್ಲ. ನೀವೇನೂ ತಪ್ಪು ಮಾಡಿಲ್ಲ, ಯು ರಿಲ್ಯಾಕ್ಸ್. ಹಾಗಿದ್ರೆ ಇದನ್ನ ಎಲ್ಲರ ಮುಂದೆ ಹೇಳ್ತೀರಾ? ವಿ ಕ್ಯಾನ್ ಡಿಸ್ಕಸ್ ದಟ್. ಮಾತಾಡೋಣ. ನೀವು ಮಾಡಿರೋ ಒಂದೇ ಒಂದು ಕೆಟ್ಟ ಕೆಲಸದಿಂದ ನನಗೆ ನಮ್ಮ ಮನೆಯವ್ರಿಗೆ ಎಷ್ಟು ಕೆಟ್ಟ ಹೆಸರು ಬಂದಿದೆ ಗೊತ್ತಾ? ಎಲ್ಲ ಗೊತ್ತು ಕಾರ್ತಿಕ್. ಇನ್ಫ್ಯಾಕ್ಟ್ ಅದನ್ನು ಸರಿ ಮಾಡೋಣ ಅಂತಲೇ ನಾನು ನಿಮಗೆ ಕಾಲ್ ಮಾಡಿದ್ದು. ನನ್ನಿಂದ ಆಗಿರೋ ತಪ್ಪು ನಾನೇ ಸರಿ ಮಾಡಬೇಕಲ್ವಾ? ಆ ದೇವರು ನಿಮಗೆ ಇಷ್ಟಾರು ತಿಳುವಳಿಕೆ ಕೊಟ್ಟಿದ್ದಾನಲ್ಲ, ಎಲ್ಲರ ಮುಂದೆ ನಿಜ ಏನು ಅಂತ ಹೇಳಿ. ಹೇಳ್ತೀನಿ, ಆದರೆ ನಂದೊಂದು ಕಂಡೀಷನ್ ಇದೆ. ನಾನು ಹೇಗೆ ಹೇಳ್ತೀನೋ ನೀವು ಹಾಗೆ ಕೇಳಬೇಕು. ಒಂದು ವೇಳೆ ಕೇಳದೆ ನಕ್ರ ಗಿಕ್ರ ಏನಾದರೂ ಮಾಡಿದ್ರೆ ಇದೇ ವಿಷಯನ ನಾನು ಸ್ಟೇಷನಲ್ಲಿ ಹೇಳಬೇಕಾಗತ್ತೆ. ಆಮೇಲೆ ನಿಮ್ಮ ಮೇಲೆ FIR ಆಗುತ್ತೆ, ಇಮಿಡಿಯೇಟಾಗಿ ಅರೆಸ್ಟ್ ಆಗ್ತೀರ. ಅದೇ ಅಡ್ವಾಂಟೇಜ್ ಅನ್ನೋ ಥರ ನಿಮ್ಮ ಹೆಸರು, ಕೋಟೆ ಮನೆ ಹೆಸರು ನ್ಯಾಷನಲ್ ಲೆವೆಲಲ್ಲಿ ಬ್ರೇಕಿಂಗ್ ನ್ಯೂಸ್ ಆಗುತ್ತೆ. ಅದು ನಿಮಗೆ ಓಕೆನಾ? ವಾಟ್ ಡು ಯು ಮೀನ್? ಐ ಮೀನ್, ಒಂದು ನಿಮಿಷ, ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಬಾಬಯ್ಯ, ಇನ್ಮೇಲೆ ಎಷ್ಟೇ ಹುಷಾರಾಗಿದ್ರು ಸಾಕಾಗಲ್ಲ. ಕತ್ತಿ ನಿನ್ ತಲೆ ಮೇಲೆ ತೂಗ್ತೈತೆ ಅನ್ಕ. ಏನು ವಿಷಯ ಕಾವೇರಕ್ಕ? ಯಾಕೋ ಸಸ್ಪೆನ್ಸ್ ಪಿಕ್ಚರ್ ತೋರ್ಸೋ ಥರ ಇದೆಯಾ? ಬಾಬಯ್ಯ, ನೀನೇನಾರ ಈಗ ಯಾಮರಿದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಎಲ್ಲ ನಮ್ಗೆ ಉಲ್ಟ ಹೊಡಿತತೆ. ಹೆದರ್ಸ್ಬೇಡ ಕಾವೇರಕ್ಕ, ಏನು ವಿಷಯ ಅಂತ ಹೇಳು. ದಿವ್ಯಂಗೆ ನಿನ್ ಮೇಲೆ ಅನುಮಾನ ಬಂದಂಗೆ ಕಾಣಿಸ್ತತೆ. ತಾನು ಯಾಮರಿದ್ದೀನಿ, ತಾನೇನೋ ಮೋಸ ಹೋಗಿದ್ದೀನಿ ಅಂತ ಎಲ್ಲ ಮಾತಾಡ್ತಾವಳೆ. ಬಾಬಯ್ಯ, ನಿನ್ಗೊಂದು ಶಾಕಿಂಗ್ ನ್ಯೂಸ್ ಇದೆ. ನೀನು ಶಾಕ್ ಕೊಡ್ತೀಯಲ್ಲ, ಎಲ್ಲ ಅದು? ನಮ್ಮೂರಿಗೆ ಹೊಸ್ದಾಗಿಬ್ರು ಬಂದಿದಾರಲ್ಲ, ಅವ್ರೇನೋ ಮಸ್ಲಾತ್ ಮಾಡ್ತಾ ಇದಾರೆ ಅನ್ಸತ್ತೆ. ಅವರು ನಾವು ಅನ್ಕೊಂಡಂಗಿಲ್ಲ. ಯಾಕ್ಲಾ, ಏನಾಯ್ತು? ಕಾವೇರಕ್ಕ, ಅವರು ಮನೆ ಮಠ ಎಲ್ಲ ಕಳ್ಕೊಂಡು ಕೆಲಸ ಹುಡ್ಕೊಂಡು ಬಂದಿರೋದು ಅಂತ ಹೇಳಿದ್ರು ತಾನೇ? ಹೌದು. ಮತ್ತು ಆ ಮುದುಕಿ ಹತ್ರ ಮೊಬೈಲ್ ಹೆಂಗೆ ಬಂತು? ಮೊಬೈಲಾ? ಹ್ಞೂ, ಅಷ್ಟೇ ಅಲ್ಲ, ಆ ಮುದುಕಿ ಮೊಬೈಲಲ್ಲಿ ಗೂಟಾಗಿ ಮಾತಾಡ್ತಾಳೆ. ಏನಂತಲಾ? ಏನು ಅಂತ ನನಗೂ ಗೊತ್ತಿಲ್ಲ, ಆದ್ರೆ ನನಗೆ ಯಾಕೋ ಅನುಮಾನ ಬಾಬಯ್ಯ. ಎಲ್ಲದಕ್ಕೂ ಏನೋ ಒಂದು ಕನೆಕ್ಷನ್ ಐತೆ ಕಣ್ಲಾ. ಇದನ್ನ ಹಿಂಗೆ ಬಿಟ್ರೆ ನಮ್ಮ ಬುಡಕ್ಕೆ ಬರ್ತದೆ. ಹೌದು ಬಾಬಯ್ಯ, ಅನುಮಾನ ಬಂದ್ಮೇಲೆ ಬಗೆಹರಿಸ್ಕೊಬಿಡ್ಬೇಕು. ಡೇಂಜರ್ ಅನ್ಸಿದ್ರೆ ನಿವಾರಿಸ್ಕೊಬಿಡ್ಬೇಕು, ಇಲ್ಲಾಂದ್ರೆ ಬ್ರೇಕಿಂಗ್ ನ್ಯೂಸ್ ಆಗೋಗ್ಬಿಡ್ತತೆ. ಕಾವೇರಕ್ಕ, ನೀನು ಹೇಳೋದ್ರಲ್ಲೂ ಪಾಯಿಂಟ್ ಐತೆ. ಇದನ್ನ ಇಲ್ಲಿಗೆ ಬಿಡಬಾರ್ದು, ಏನಾದರೂ ಮಾಡಬೇಕು. ಆದರೆ ಏನು ಮಾಡೋದು? ನೋಡಿ, ನೀವಿಬ್ರು ಹೊಸಬ್ರು ನೋಡ್ಕೊಳ್ಳಿ, ನಾನು ದಿವ್ಯ ನೋಡ್ಕೋತೀನಿ. ನಮ್ಮ ಹುಡುಗಿನ ಹೆಂಗೆ ಸಂಭಾಳಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಈಗ ನಾವೇನು ಮಾಡಬೇಕು ಅದನ್ನ ಹೇಳು ಬಾಬಯ್ಯ. ಹೌದಲ್ವಾ? ಲೆಟ್ ಮಿ ಥಿಂಕ್.
ಹಲೋ. ಯಾಕೆ ಹೆಂಡತಿ ಬಂದ್ಲಾ? ಅದಕ್ಕೆ ಬೇರೆ ಕಡೆ ಬಂದು ಮಾತಾಡ್ತಿದ್ದೀರಾ? ಮೈಂಡ್ ಯೋರ್ ಬಿಸ್ನೆಸ್. ವಿಷಯ ಏನು ಅಂತ ಹೇಳಿ. ನನಗೆ ನಿಮ್ಮ ಥರ ಮದುವೆ ಆಗಿರೋ ಗಂಡಸರು ನೋಡಿದ್ರೆ ತುಂಬ ನಗು ಬರುತ್ತೆ. ಯಾಕೆ ಹೇಳಿ? ಪಾಪ ಹೆಂಡತಿ ಅಂದರೆ ಎಷ್ಟು ಹೆದರ್ಕೊಂಡು ಸಾಯ್ತೀರಾ ಅಲ್ವಾ? ಅದರಲ್ಲೂ ನಿಮ್ಮ ಹೆಂಡತಿ ಸ್ವಲ್ಪ ಜಾಸ್ತಿನೇ ಜೋರು ಅಂತ ಕೇಳಿದ್ದೀನಿ, ಹೌದಾ? ನಿಮ್ಗೆ ಯಾಕೆ ಕಂಡೋರ್ ಗಂಡಂದಿರ ಬಗ್ಗೆ ಇಷ್ಟೊಂದು ಇಂಟ್ರೆಸ್ಟು? ನಿಮ್ದು ಎಷ್ಟು ಅಷ್ಟು ನೋಡ್ಕೊಳ್ಳಿ. ಅಷ್ಟು ನೋಡ್ಕೊಂಡ್ರೆ ಎಲ್ರಿಗೂ ಒಳ್ಳೇದು. ನಗ್ಬೇಡಿ ನೀವು. ನಿಮಗೆ ಯಾಕೆ ನನ್ನ ಬಗ್ಗೆ ದ್ವೇಷ? ನಾನು ಏನು ಮಾಡಿದ್ದೀನಿ ನಿಮಗೆ? ಯಾಕೆ ಈ ಥರ ಪೀಡಿಸ್ತಾ ಇದ್ದೀರಾ? ನನಗೆ ಬೇಕಾಗಿರೋದೇನೋ ನಿಮ್ಮ ಹತ್ರ ಇದೆ, ಅದಕ್ಕೆ. ನನ್ನ ಹತ್ರನಾ? ಏನು? ಅದನ್ನ ಇಷ್ಟೊಂದು ಸೀರಿಯಸ್ ಆಗಿ ಕೇಳ್ತಿದ್ದೀರಲ್ಲ ಕಾರ್ತಿಕ್. ನೋಡಿ, ಮೊದಲೇ ಈ ಇನ್ಸಿಡೆಂಟು ತುಂಬ ದೊಡ್ಡ ನ್ಯೂಸ್ ಆಗಿದೆ. ಅದರಿಂದ ನನಗೆ ನಮ್ಮ ಮನೆಯವ್ರಿಗೆ ತುಂಬ ಪ್ರಾಬ್ಲಮ್ ಕೂಡ ಆಗಿದೆ. ಮತ್ತೆ ನೀವು ಪೊಲೀಸು ಗಿಲೀಸು ಅಂತ ಹೋದರೆ ನಮಗೆ ತುಂಬ ಕಷ್ಟ ಆಗುತ್ತೆ. ಪ್ಲೀಸ್ ದಯವಿಟ್ಟು ಇದನ್ನು ಇಲ್ಲಿಗೆ ಬಿಟ್ಬಿಡಿ. ಒಂದು ವೇಳೆ ನೀವು ಎಲ್ಲರ ಮುಂದೆ ನಾನು ತಪ್ಪಿಲ್ಲ ಅಂತ ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ. ನನ್ನ ಇಮೇಜ್ಗೆ ಮತ್ತಷ್ಟು ಡ್ಯಾಮೇಜ್ ಮಾಡಬೇಡಿ. ಅರೆ, ಇಂಥ ಅವಕಾಶನ ನಾನು ಬಿಡಕ್ಕಾಗತ್ತಾ? ನಾನು ನ್ಯಾಯ ಕೇಳಬೇಕಲ್ವಾ ಕಾರ್ತಿಕ್? ಯಾವ ನ್ಯಾಯ? ಅನ್ಯಾಯ ಆಗಿರೋದು ನನಗೆ. ನೀವು ನನ್ನ ಹೆಸರಿಗೆ ಮಸಿ ಬೆಳೆದಿದ್ದೀರಾ. ನಾನು ಏನು ತಪ್ಪೇ ಮಾಡಿಲ್ಲ. ನಿಮ್ಮ ಮಾತಿಗೆ ಬೆಲೆ ಬರಬೇಕು ಅಂದರೆ ನಾನು ಸೈಲೆಂಟ್ ಆಗಬೇಕು. ನಾನು ಸೈಲೆಂಟ್ ಆಗಬೇಕಂದ್ರೆ ಯಾಕೆ ಸೈಲೆಂಟ್ ಆಗೋದ್ರಿ? ನಾನು ಏನು ಮಾಡಬೇಕು? ನಿಮ್ಗೆ ಏನು ಬೇಕು? ವೆರಿ ಗುಡ್. ನನಗೂ ಇದೇ ಬೇಕಾಗಿರೋದು. ಏನು ಬೇಕು ಅಂತ ನಿಮಗೆ ಆಮೇಲೆ ಹೇಳ್ತೀನಿ. ಬಾಯ್. ಹಲೋ ಹಲೋ. ಇವನ್ ಯಾಕೆ ಅಷ್ಟು ದೂರ ಹೋಗಿ ಮಾತಾಡ್ತಿದ್ದಾನೆ? ಏನ್ ನಡೀತಿದೆ ಅಲ್ಲಿ? ಹೆಂಡತಿಯಾಗಿ ನನಗೆ ಅವ್ರ ಮೇಲೆ ಅನುಮಾನ ಇಲ್ಲ. ಕಾರ್ತಿಕ್ ಯಾವತ್ತೂ ಇಂಥ ನೀಚ ಕೆಲಸ ಮಾಡಲ್ಲ. ಮೇಲಾಗಿ ನಿಮ್ಮ ಮಗ ಅವ್ರ ತಪ್ಪು ಮಾಡಲ್ಲ. ನಿಜ ಹೇಳ್ಬೇಕು ಅಂದ್ರೆ ಅವ್ರಿಗೆ ಹೊರಗಡೆ ಪ್ರಪಂಚದ ಜೊತೆ ಹೇಗ್ ವ್ಯವಹಾರ ಮಾಡ್ಬೇಕು ಅನ್ನೋದು ಹೇಳ್ಕೊಟ್ಟಿದ್ರೆ ಆರೋಪ ಬಂದಿದ್ದ ಜಾಗದಲ್ಲೇ ಅವ್ರು ಅದನ್ನ ಫೇಸ್ ಮಾಡ್ತಿದ್ರು ಏನೋ. ಸತ್ಯ ಹೇಳಿದ್ರಲ್ಲಿ ಅರ್ಥ ಇದೆ. ಕಾರ್ತಿಕ್ ಹೊರಗೆ ಹೋಗಿ 4 ಜನರ ಜೊತೆ ಬೆರೆತು ಅಭ್ಯಾಸ ಮಾಡಿಕೊಂಡಿಲ್ಲ. ನಾವು ಅವನ್ನ ಪುಷ್ ಮಾಡಲಿಲ್ಲ. ಅದಕ್ಕೆ ಅವನಿಗೆ ಈ ಥರದ ಸನ್ನಿವೇಶ ಬಂದಾಗ ಎದುರಿಸೋದು ಹೇಗೆ ಅಂತ ಗೊತ್ತಾಗ್ತಿಲ್ಲ. ಇದರಲ್ಲಿ ಕಾರ್ತಿಕ್ದು ಮಾತ್ರ ಅಲ್ಲ, ನಮ್ಮದೂ ತಪ್ಪಿದೆ. ಹೌದು, ಇದು ಸರಿ ಮಾಡಬೇಕಾದ್ದು ನಮ್ಮ ಧರ್ಮ. ಮಾಡ್ತೀನಿ, ಮಾಡೇ ಮಾಡ್ತೀನಿ. ಅಪ್ಪ, ಅಪ್ಪ, ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು. ಅಪ್ಪ, ನೀವು ನನ್ನನ್ನು ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಏನು ತಪ್ಪು ಮಾಡಿಲ್ಲಪ್ಪ.
ಇದೆಲ್ಲ ಸುಳ್ಳು. ನಿಮ್ಮ ಮಗ ನಾನು ಇಂಥ ಕೆಲಸ ಮಾಡೋಕ್ಕೆ ಸಾಧ್ಯನಾ? ಚರ್ಚೆ ಬೇಡ ಕಾರ್ತಿಕ್, ನನಗೆ ಮಾತಾಡೋ ಮನಸ್ಸಿಲ್ಲ. ದಯವಿಟ್ಟು ಇಲ್ಲಿಂದ ಹೊರಟೋಗು. ಅಪ್ಪ ಪ್ಲೀಸ್, ನನಗೆ ಮಾತಾಡೋಕ್ಕಾದ್ರೂ ಅವಕಾಶ ಕೊಡಿ. ಹೊರಡು ಅಂತ ಹೇಳಿದ್ನಲ್ಲ. ಹಾಗಿದ್ರೆ ನಿಮಗೆ ನನ್ನ ಮೇಲೆ ನಂಬಿಕೆನೇ ಇಲ್ವಾ? ನನಗೆ ನಿನ್ನ ಮೇಲೆ ನಂಬಿಕೆ ಇರೋದು ಮುಖ್ಯ ಅಲ್ಲ. ಮೊದಲು ನಿನ್ನ ಮೇಲೆ ನಿನಗೆ ಪ್ರಶ್ನೆ ಮಾಡ್ಕೋ, ನಂಬಿಕೆ ಇದೆಯಾ ಅಂತ. ಇದೆಪ್ಪ. ಏನಿದೆ? ನಿನಗೆ ನಿನ್ನ ಮೇಲೆ ನಂಬಿಕೆ ಇದ್ದಿದ್ರೆ ಪರಿಸ್ಥಿತಿನ ಎದುರಿಸೋಕ್ಕಾಗದೆ ಓಡ್ ಹೋಗ್ತಿರ್ಲಿಲ್ಲ. ನಮ್ಮನ್ನೆಲ್ಲ ತಲೆ ತೆಗೆಸೋ ಥರನೂ ಮಾಡ್ತಿರ್ಲಿಲ್ಲ. ಅಪ್ಪ, ಅದು ಆ್ಯಕ್ಚುಲಿ ಏನಾಯ್ತು ಅಂದರೆ, ನೋಡು, ನೀನು ನನ್ನ ಮಗ, ಧೈರ್ಯವಂತನಾಗಿರಬೇಕು, ಎಲ್ಲರೂ ಸಹಜವಾಗಿ ಹೇಗಿರ್ತಾರೋ ಹಾಗಿರಬೇಕು ಅಂತ ಅಂದ್ಕೊಂಡೆ. ಆದರೆ ನೀನು ಎಲ್ರಿಗೂ ಹೆದರ್ಕೊಂಡು ಎಲ್ರಿಗೂ ಸಮರ್ಥನೆ ಕೊಡ್ಕೊಂಡು ಬರ್ತಾ ಇದೀಯ. ನೀನು ನನ್ನ ಮಗನೇ ಅಲ್ಲ.